ನಿನ್ನೆ ರಾತ್ರಿ 8:27ಕ್ಕೆ ಇಡೀ ಮಂಗಳೂರು ಬೆಚ್ಚಿ ಬಿದ್ದಿತ್ತು. ಮಂಗಳೂರಿನ ಹಿಂದೂ ಸಂಘಟನೆಯ ಪ್ರಮುಖರನ್ನ ಭೇಟಿ ಮಾಡಿ ಬರ್ತಾ ಇದ್ದಂತಹ ಸುಹಾಸ್ ಇಂದು ಕೇವಲ ಆತ್ಮವಿಲ್ಲದ ದೇಹವಷ್ಟೇ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಾ ಇತ್ತು. ಇನ್ನೊಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಎಸ್, ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆರೋಪಿಗಳು ಅಲ್ಲಿಂದ ಎಕ್ಸಿಟ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಫೋನಿನಲ್ಲಿ ಮಾತನಾಡಿಕೊಂಡು ಅವರ ಬಳಿ ಬಂದು ಏನೋ ಹೇಳಿದಂತೆ ವಿಡಿಯೋದಲ್ಲಿ ಕಾಣ್ತಾ ಇದೆ. ಹೀಗಾಗಿ ಇದನ್ನ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲವನ್ನ ನೋಡಿದಾಗ ಒಂದು ವಿಚಾರ ನೆನಪಿಗೆ ಬರುತ್ತದೆ. ಇದು ಎಂಡ್ ಆಗುವಂತಹ ವಿಚಾರ ಅಲ್ಲ ಅಂತ. ಇದಕ್ಕಿಂತ ಹಿಂದೆ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಸ್ಟೋರಿಯನ್ನ ಹಾಕಿ ಮುಂದಿನ ಟಾರ್ಗೆಟ್ ಇವನೇ ಎಂದು ಬಿಂಬಿಸುವ ಹಾಗೆ ಬರೆದಿದ್ರು. ಇದರ ಬಗ್ಗೆ ಗೊತ್ತಿದ್ರೂ ಕೂಡ ಪೊಲೀಸರು ಯಾಕೆ ಮೌನ ತಾಳಿದ್ರು ಅನ್ನೋದು ಗೊತ್ತಿಲ್ಲ. ಪ್ರಚೋದನಕಾರಿಯಾಗಿ ಪೋಸ್ಟ್ಗಳನ್ನ ಹಂಚಿ ಪ್ರಚೋದನಕಾರಿ ಭಾಷಣಗಳನ್ನ ಮಾಡಿ ಈ ರೀತಿ ಯಾರನ್ನೋ ಬಲಿಯಾಗಿಸುವಂತಹ ನಮ್ಮ ಸಮಾಜ ಎಲ್ಲಿ ತಲುಪ್ತಾ ಇದೆ? ನೆವರ್ ಎಂಡಿಂಗ್ ಸ್ಟೋರಿ ಅಲ್ವಾ? ನನಗೊಂದು ಅನುಮಾನ, ಮಂಗಳೂರಿನ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಪ್ರಚೋದನಕಾರಿಯಾದಂತಹ ಪೋಸ್ಟ್ಗಳನ್ನ ಹಾಕುವಾಗ ಎಲ್ಲಿ ಹೋಗಿದ್ರು? ಸೈಬರ್ ಸೆಕ್ಯೂರಿಟಿ ಏನ್ ಮಾಡ್ತಾ ಇದೆ? ಒಂದು ವಿಚಾರ, ಇಂತಹ ಅಕೌಂಟ್ಗಳಿಗೆ ಐಡೆಂಟಿಟಿ ಇಲ್ಲದೆ ಹೋದ್ರೂ ಕೂಡ ಇದರ ಐಡೆಂಟಿಟಿಯನ್ನ ತೆಗೆಯೋದಿಕ್ಕೆ ಸಾಧ್ಯವಿರೋದು ಕೇವಲ ಪೊಲೀಸ್ ಇಲಾಖೆಗೆ ಮಾತ್ರ. ಇಲ್ಲದೆ ಹೋದ್ರೆ ಇದಕ್ಕೆ NIA ಎಂಟ್ರಿ ಆಗ್ಲೇಬೇಕು. ಈ ಸೋಷಿಯಲ್ ಮೀಡಿಯಾ ಕೈಗೆ ಸಿಕ್ತು ಅಂತ ಹೇಳಿದ್ರೆ ಸಾಕು, ಹಿಂದೂ ಹುಡುಗರನ್ನ ಸೇರಿಸಿಕೊಂಡು ಮುಸ್ಲಿಂ ಹುಡುಗರು ಕೂಡ ಇವರ ಪ್ರಚೋದನಕಾರಿ ಮಾತುಗಳಿಗೆ ಬಲಿಯಾಗ್ತಾರೆ. ಸಮಾಜದ ಶಾಂತಿಯನ್ನ ಕದಡುವ ಎಲ್ಲ ಕೆಲಸಕ್ಕೆ ಪ್ರಿಪೇರ್ ಆಗ್ತಾರೆ. ನಿನ್ನೆ ಸುಹಾಸ್ನ ಮುಗಿಸಿದ ನಂತರ ಹಲವಾರು ಜನ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಐ ಡೋಂಟ್ ನೋ, ಇದೆಲ್ಲ ಕಾನೂನಿನ ಸುಪರ್ಧಿಯಲ್ಲಿ ಸಾಧ್ಯ ಇದೆಯಾ ಅಥವಾ ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇರೋರು ಯಾರು? ಇವತ್ತು ಕಳೆದುಕೊಂಡಿದ್ದು ಅವರ ಕುಟುಂಬದವರು ಮಾತ್ರ, ಬೇರಾರೂ ಅಲ್ಲ. ಇಷ್ಟೆಲ್ಲ ಬುದ್ಧಿವಂತಿಕೆ ಇರುವಂತಹ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಘಟನೆಗಳು ವರ್ಷಕ್ಕೊಂದು ಬಾರಿ ನಡೆಯುವುದು ಸಾಮಾನ್ಯ ವಿಚಾರವ? ಒಬ್ಬ ಪೊಲೀಸ್ ಅಧಿಕಾರಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಮಂಗಳೂರಿನ ಹಿಸ್ಟರಿಯಲ್ಲಿ ಈ ರೀತಿಯಾದಂತಹ ಘಟನೆಗಳು ತುಂಬಾ ನಡೆದಿದೆ ಎಂದು. ಬಹಳಷ್ಟು ಸಲೀಸಾಗಿ ಹೇಳ್ತಾರೆ. ಹಾಗಾದ್ರೆ ಇವರ ಕೈಯಿಂದ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಿಕ್ಕೆ ಆಗಲ್ವಾ? ಮಂಗಳೂರು ಹಲವಾರು ಶಾಂತಿ ಮತ್ತು ಸೌಹಾರ್ದತೆಯ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆದ್ರೆ ಇಂತಹ ವಿಚಾರಗಳನ್ನೆಲ್ಲ ನೋಡುವಾಗ ಒಬ್ಬ ಮುಸಲ್ಮಾನನ ಹತ್ರ ಹಿಂದೂವಾಗಿ ಮಾತನಾಡೋದೇ ತಪ್ಪ ಅಥವಾ ಒಬ್ಬ ಮುಸಲ್ಮಾನ ಹಿಂದುವಿನ ಬಳಿ ಮಾತನಾಡೋದೇ ತಪ್ಪ ಅನ್ನುವಂತಹ ಭಾವನೆ ಬರುತ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಕಲಿಸಿಕೊಡ್ತಾ ಇದ್ದೇವೆ ಅನ್ನೋದನ್ನ ಇಂದು ನಾವು ಯೋಚನೆಯನ್ನ ಮಾಡಬೇಕಾಗಿದೆ. ಬಹಳಷ್ಟು ಜನ ಈ ರೀತಿಯಾದಂತಹ ಧರ್ಮ ಪ್ರೇರಿತ ಚಟುವಟಿಕೆಗಳಿಗೆ ಎಳೆದು ಈ ರೀತಿಯಾಗಿ ಅಡ್ಡ ಉದ್ದ ಮಲಗಿರುವಂತಹ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ. ಇನ್ನೂ ಒಂದು ಕಡೆಯಲ್ಲಿ ಧರ್ಮ ಎಂದು ಇನ್ನೊಬ್ಬರ ಮನೆಯ ಮಕ್ಕಳನ್ನ ಮುಗಿಸುವಂತಹ ಹೇಸಿಗೆ ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ. ನನಗಂತೂ ಗೊತ್ತಿಲ್ಲ, ನನ್ನ ಪ್ರಕಾರ ಇಂತಹ ಕೆಲಸವನ್ನ ಹಿಂದೂನೇ ಆಗಲಿ ಅಥವಾ ಮುಸ್ಲಿಮೇ ಆಗಲಿ ಮಾಡಿದ್ರೆ ಅವರನ್ನ ಜೈಲಿನಲ್ಲಿ ಕೊಳೆಯುವಂತೆ ಮಾಡಬೇಕು. ನಾನ್ ಬೇಲೇಬಲ್ ಕೇಸ್ ಅನ್ನ ಹಾಕಿ ಒಳಗಡೆ ಹಾಕಬೇಕು. ಇವರ ಪರವಾಗಿ ಮಾತನಾಡಲು ವಕೀಲರು ಕೂಡ ಹಿಂದೇಟು ಹಾಕ್ಲೇಬೇಕು. ಯಾಕಂದ್ರೆ ಇವತ್ತು ಇಡೀ ಮಂಗಳೂರು ಒಂದು ಕ್ಷಣ ಸ್ತಬ್ಧವಾಗಿ ಬಿಟ್ಟಿದೆ. ಮಂಗಳೂರು ಇಷ್ಟೆಲ್ಲ ಹೆಸರುವಾಸಿ ಆಗಿದ್ರೂ ಕೂಡ ಇಂತಹ ಒಂದು ಕಪ್ಪು ಚುಕ್ಕೆ ನಮ್ಮ ಸಮಾಜ, ನಮ್ಮ ಪ್ರದೇಶಗಳಿಗೆ ಕೆಟ್ಟ ಹೆಸರನ್ನ ತಂದುಕೊಡುತ್ತದೆ. ಇನ್ ಕೇಸ್ ಈ ಮಹಿಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರೆ ಅವರನ್ನ ಕೂಡ ನೇರವಾಗಿ ಅರೆಸ್ಟ್ ಮಾಡಿ ಜೀವಮಾನ ಇಡೀ ಜೈಲಿನಲ್ಲೇ ಇರುವಂತೆ ಮಾಡಬೇಕು. ಮುಂದೆ ಈ ಕುಡುಪಿನಲ್ಲಿ ನಡೆದಂತಹ ಘಟನೆ ಕೂಡ, ಇದಕ್ಕೂ ಕೂಡ ಯಾವುದೇ ರಾಜಕೀಯ ಅಡ್ಡ ಬರಬಾರ್ದು. ತಪ್ಪು ಯಾರು ಮಾಡಿದ್ದಾರೆ ಅವರನ್ನ ಜೀವನ ಪೂರ್ತಿ ಹೀಗೆ ಮಾಡದ ಹಾಗೆ ಶಿಕ್ಷೆಯನ್ನ ಕೊಡಲೇಬೇಕು. ಇಲ್ಲಿ ಸಮಸ್ಯೆ ಆಗೋದು ಎರಡು ಪಾಳೆಯಗಳಿಗಲ್ಲ, ಸಮಸ್ಯೆ ಆಗೋದು ಜನಸಾಮಾನ್ಯರಿಗೆ. ರೋಡ್ನಲ್ಲಿ ಒಬ್ಬರೇ ಹೋಗೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಮಂಗಳೂರಿನಲ್ಲಿ ಯಾಕೆ? ಮುಂದೆ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಪ್ರಚೋದನಕಾರಿಯಾದಂತಹ ಪೋಸ್ಟ್ಗಳನ್ನು ಹಾಕುವಂತಹ ಎಲ್ಲ ಅಕೌಂಟ್ಗಳನ್ನ ಕಿತ್ತೆಸಿಬೇಕು ಮತ್ತು ಇದರ ಹಿಂದೆ ಇರುವಂತಹ ಎಲ್ಲ ಕೈಗಳನ್ನ ಅರೆಸ್ಟ್ ಮಾಡಿ ಬಿಡಬೇಕು. ಒಂದು ಬಾರಿ ಯೋಚಿಸಿ, ಪ್ರತಿಯೊಬ್ಬ ಹಿಂದೂ ಮತ್ತು ಮುಸಲ್ಮಾನರು ನೀವುಗಳು ನಿಮ್ಮ ಮಕ್ಕಳಿಗೆ ಏನನ್ನ ಕಳಿಸಿಕೊಡ್ತಾ ಇದ್ದೀರಾ? ಬದುಕಿನಲ್ಲಿ ಬೇಕಾಗಿರೋದು ಎಜುಕೇಶನ್, ಅದನ್ನ ಬಿಟ್ರೆ ಮಾನವೀಯತೆ, ಅದನ್ನ ಬಿಟ್ರೆ ನಮ್ಮ ತಂದೆ ತಾಯಿ ಮತ್ತು ಸಂಬಂಧಿಕರು ಅಷ್ಟೇ. ಈ ರೀತಿಯಾದಂತಹ ಕೆಲಸವನ್ನ ಮಾಡಿ ಯಾವ ಧರ್ಮದ ಪಾಲನೆಯನ್ನ ಮಾಡ್ತಾ ಇದ್ದೀರಿ? ನಿಜವಾಗಿ ಕೂಡ ಇದನ್ನೆಲ್ಲ ಧರ್ಮ ಅಂತ ಕರೀತಾರ? ಹಿಂದೂ ಧರ್ಮ ಹೇಳುತ್ತೆ ವಸುದೈವ ಕುಟುಂಬಕಂ, ಇಡೀ ಭೂಮಿಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಒಂದೇ ಕುಟುಂಬದವರು ಎಂದು. ಕುರಾನ್ ಹೇಳುತ್ತೆ ಆಲ್ ಹ್ಯೂಮನ್ಸ್ ಆರ್ ಈಕ್ವಲ್, ಕ್ರಿಯೇಟೆಡ್ ಫ್ರಮ್ ಅ ಸಿಂಗಲ್ ಒರಿಜಿನ್ ಅಂಡ್ ಹ್ಯಾವ್ ಫ್ರೀ ವಿಲ್ ಟು ಚೂಸ್ ದೇರ್ ಪಾತ್ ಅಂತ. ಎಲ್ಲ ಮಾನವರು ಸಮಾನರು, ಒಂದೇ ಮೂಲದಿಂದ ಸೃಷ್ಟಿಸಲ್ಪಟ್ಟವರು ಮತ್ತು ತಮ್ಮ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ಹೊಂದಿದ್ದಾರೆ ಅಂತ. ಆದರೆ ಈ ಧರ್ಮಗ್ರಂಥದ ಅರ್ಥವೇ ಗೊತ್ತಿಲ್ಲದ ನಾವಿಂದು ಮಾಡಲು ಹೊರಟಿರೋದು ಏನು?
ಅಥವಾ ನಮ್ಮ ದೇಶದ ಪರಿಸ್ಥಿತಿಯ ಬಗ್ಗೆ ಒಂದು ದಿನವಾದರೂ ಚಿಂತೆಯನ್ನ ಮಾಡಿದ್ದೀರಾ? ಯಾಕಂದ್ರೆ ಈ ಸಮಯದಲ್ಲಿ ಪಾಕಿಸ್ತಾನ ಮತ್ತು ಭಾರತಕ್ಕೆ ಒಂದು ರೀತಿಯಾದ ಯುದ್ಧದ ಕಾರ್ಮೋಡ ಏರಿದ್ದರೂ ಕೂಡ ನಾವುಗಳು ಇಂದು ನಮ್ಮೊಳಗಿನ ಜಗಳವನ್ನ, ನಮ್ಮೊಳಗಿನ ವೈಷಮ್ಯವನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ನಾನೊಂದು ಕಿವಿ ಮಾತನ್ನ ಹೇಳಲೇಬೇಕು. ಈ ರಾಜಕೀಯ ಪ್ರೇರಿತವಾದಂತಹ ಧರ್ಮ ಬೇಡ. ನಿಮ್ಮ ಧರ್ಮವನ್ನ ನಿಮ್ಮ ಮನೆಯಲ್ಲಿ ಆಚರಣೆಯನ್ನ ಮಾಡಿ ಸಂತೋಷವಾಗಿರಿ. ಅದರ ಹೊರತಾಗಿ ನನ್ನ ಹಿಂದೆ ಧರ್ಮ ಇದೆ ಎನ್ನುವಂತಹ ಕಾರಣಕ್ಕಾಗಿ ದಯವಿಟ್ಟು ಇಂತಹ ಕೆಲಸಕ್ಕೆ ಹೋಗಬೇಡಿ. ಇದು ಧರ್ಮಕ್ಕೆ ಮಾಡುವಂತಹ ಮೋಸ, ಧರ್ಮಕ್ಕೆ ಮಾಡುವಂತಹ ದ್ರೋಹ. ಇವತ್ತು ಹಿಂದೂನೇ ಆಗಲಿ ಅಥವಾ ಮುಸಲ್ಮಾನನೇ ಆಗಲಿ, ಲಾಸ್ ಆಗೋದು ಕೇವಲ ಅವರ ಫ್ಯಾಮಿಲಿಗೆ ಮಾತ್ರ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರವೀಣ್ ನೆಟ್ಟಾರ್ ಪ್ರಕರಣದ ಬಳಿಕ ಫಾಜಿಲ್ ಬಳಿ ಇದೆಲ್ಲವೂ ಕೊನೆಗೊಳ್ಳುತ್ತದೆ ಅನ್ನುವಂತಹ ಒಂದು ನಂಬಿಕೆ ಇತ್ತು. ಆದ್ರೆ ಇಂದು ಮತ್ತೆ ಭಯದ ವಾತಾವರಣವನ್ನ ಸೃಷ್ಟಿಸಿದೆ. ಬಂಧುಗಳೇ, ಒಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಜಾಗೃತೆಯಲ್ಲಿರಿ. ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ. ಯಾವುದೇ ರಾಜಕೀಯ ವ್ಯಕ್ತಿಗಳು ನಿಮ್ಮ ಬಳಿ ಬರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳಿ. ಸಾಧನೆ ಅಂದ್ರೆ ಕೇವಲ ಈ ರೀತಿಯಾದಂತಹ ಕೆಲಸಗಳಿಂದ ಅಲ್ಲ. ಸಾಧನೆ ದೇಶಕ್ಕೆ ಉಪಯೋಗವಾಗುವಂತಹ ಕೆಲಸದಲ್ಲಿ ಇರಲಿ. ಅದರ ಹೊರತಾಗಿ ದೇಶಕ್ಕೆ ಮಾರಕವಾಗುವಂತಹ ಕೆಲಸಕ್ಕೆ ದಯವಿಟ್ಟು ಹೋಗಬೇಡಿ. ಇದನ್ನ ಮುಸಲ್ಮಾನರು ಕೂಡ, ಅದರ ಜೊತೆಯಲ್ಲಿ ಹಿಂದೂಗಳು ಕೂಡ ಅರ್ಥ ಮಾಡಿಕೊಳ್ಳಿ. ನಮ್ಮ ಮಕ್ಕಳು ಶಾಂತಿ ಸೌಹಾರ್ದತೆಯನ್ನ ಬಯಸ್ತಾ ಇದ್ದಾರೆ. ಅದನ್ನ ಕೆಡಿಸೋದು ಬೇಡ. ರಾಜಕೀಯ ಪ್ರೇರಿತವಾದಂತಹ ಈ ಧರ್ಮದಂಗಲ್ ಬೇಡ. ಪ್ರತಿಯೊಂದು ಧರ್ಮಕ್ಕೂ ಕೂಡ ಗೌರವವನ್ನ ಕೊಡೋಣ ಮತ್ತು ತಪ್ಪನ್ನ ತಪ್ಪು ಎಂದು ಒಪ್ಪಿಕೊಳ್ಳುವಂತಹ ಆತ್ಮಸಾಕ್ಷಿಯನ್ನ ಬೆಳೆಸಿಕೊಳ್ಳೋಣ. ಧನ್ಯವಾದಗಳು. ಕೊನೆಗೂ ಹೇಳುವಂತಹ ಮಾತು ಇಷ್ಟೇ: ಪರಿಸ್ಥಿತಿ ಮೇಲಿಂದ ಮೇಲೆ ಹದಗೆಡ್ತಾ ಇದೆ. ಇದಕ್ಕೆ ಜನ ಸಾಮರಸ್ಯದ ಉತ್ತರವನ್ನ ಮಾತ್ರ ಕೊಡಬೇಕು, ಅಷ್ಟೇ. Ini video ki, video tadi video.